ಮೂಡಾ ಕೇಸ್ನಲ್ಲಿ ಒಂದು ವಾರ ಸಿದ್ದರಾಮಯ್ಯಗೆ ಸೇಫ್ ಆಗಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಸೆಪ್ಟೆಂಬರ್ 9ಕ್ಕೆ ವಿಚಾರಣೆ ಮತ್ತೆ ನಡೆಯಲಿದೆ. ಅಂದ್ರೆ ಆಲ್ಮೋಸ್ಟ್ ಒಂದು ವಾರ ಅವರಿಗೆ ರಿಲೀಫ್ ಸಿಕ್ಕಿದೆ. ಮುಂದಿನ ಸೋಮವಾರದವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿದೆ. ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಸೆಪ್ಟೆಂಬರ್ 9ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ಹೀಗಾಗಿ ಸೆಪ್ಟೆಂಬರ್ 9ರಂದು ಎಜಿ ಶಶಿಕರಣ್ ಶೆಟ್ಟಿ ವಾದವನ್ನ ಮಂಡಿಸಲಿದ್ದಾರೆ. ಸೆಪ್ಟೆಂಬರ್ 12ರಂದು ಸಿಎಂ ಪರ ಅಭಿಷೇಕ್ ಮನು ಸಿಂಘವಿ ವಾದವನ್ನ ಮಂಡಿಸಲಿದ್ದಾರೆ. ಸೆಪ್ಟೆಂಬರ್ 12ಕ್ಕೆ ಅರ್ಜಿ ವಿಚಾರಣೆ ಮುಗಿಸ್ಬಿಡೋಣ ಅಂತ ಜಡ್ಜ್ ಹೇಳಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ 12ಕ್ಕೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಬಹುದಾದಂತ ಎಲ್ಲ ಸಾಧ್ಯತೆಗಳಿದೆ. ಮುಗಿಸ್ಬಿಡೋಣ ಅಂತ ಸ್ವತಃ ಜಡ್ಜೇ ಹೇಳಿದ್ದಾರೆ ಸೆಪ್ಟೆಂಬರ್ 12ಕ್ಕೆ. ಹೀಗಾಗಿ ಸೆಪ್ಟೆಂಬರ್ 12 ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ. ವಾದ ಪ್ರತಿವಾದ ಎಲ್ಲವೂ ಕೂಡ. ಹೀಗಾಗಿ ಒಂದು ವಾರದ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿದೆ. ಓಕೆ, ಇನ್ನು ಇವತ್ತು ಏನೆಲ್ಲ ವಾದ ಪ್ರತಿವಾದ ನಡೀತು ಹೈಕೋರ್ಟ್ನಲ್ಲಿ. ದೇವರಾಜು ಎಂಬುವರು ಭೂ ಮಾಲೀಕರೇ ಆಗಿರಲಿಲ್ಲ ಅಂತ ವಾದವನ್ನು ಮಂಡಿಸಿದ್ದಾರೆ. ದೇವನೂರು ಬಡಾವಣೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ವಿಚಾರ ಸಂಬಂಧಪಟ್ಟಂತೆ ಜಮೀನು ನೋಟಿಫಿಕೇಶನ್ ಆದ ದಿನ ಭೂಮಿ ನಿಂಗಣ್ಣ ಹೆಸರಲ್ಲಿ ಇತ್ತು ಅಂತ ವಾದವನ್ನ ಮಂಡಿಸಿದ್ದಾರೆ. ಇವತ್ತು ದೇವರಾಜ ಹೆಸರಿಗೆ ಡಿನೋಟಿಫಿಕೇಶನ್ ಕೇಳಿದ್ರು, ಆದ್ರೆ ಇದು ಮೈಲಾರಯ್ಯ ಹೆಸರಲ್ಲಿ ಇರುವಂತ ಜಮೀನು ಅಂತ ವಾದವನ್ನ ಮಂಡಿಸಿದ್ದಾರೆ ವಕೀಲ ಕೆಜಿ ರಾಘವನ್. 2004ರಲ್ಲಿ ಸಿದ್ದರಾಮಯ್ಯ ಬಾಮೈದನಿಗೆ ಭೂಮಿಯನ್ನ ಮಾರಾಟ ಮಾಡಲಾಯಿತು. ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಆದರೆ ದೇವರಾಜು ಅನ್ನೋರಿಂದ ಭೂಮಿ ಮಾರಾಟ ಆಗಿದೆ ಅಂತ ವಕೀಲರಾಗಿರುವಂತ ಕೆಜಿ ರಾಘವನ್ ಇವತ್ತು ವಾದವನ್ನ ಮಂಡಿಸಿದ್ದಾರೆ. ಕೆಸರೆ ಗ್ರಾಮದಲ್ಲಿದ್ದ ಜಾಗ ನಿಂಗ ಎಂಬಾತನಿಗೆ ಸೇರಿದ್ದು. ನಿಂಗ ಎಂಬುವರಿಗೆ 3 ಮಕ್ಕಳಿದ್ದಾರೆ. ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಎಂಬ ಮಕ್ಕಳಿದ್ದಾರೆ. ದೇವರಾಜು ಎಂಬುವರು ಭೂಮಾಲೀಕರೇ ಆಗಿರಲಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಸಾಕಷ್ಟು ವಾದ ಪ್ರತಿವಾದ ಕೂಡ ನಡೀತು. 1994ರ ನಿಯಮದ ಪ್ರಕಾರ 2 ಸೈಟಿಗಷ್ಟೇ ಅವಕಾಶ. ಜಾಗವನ್ನ ಮೂಡ ವಶಪಡಿಸಿಕೊಂಡ ಬಳಿಕ ಮಾರಾಟ ಮಾಡಲಾಗಿದೆ. ದೇವರಾಜು ಹೇಗೆ ಭೂಮಿ ಮಾರಾಟ ಮಾಡ್ತಾರೆ ಅಂತ ಇಲ್ಲಿ ವಕೀಲ ಕೆಜೆ ರಾಘವನ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅರ್ಜಿದಾರರ ಬಾಮೈದನಿಂದ ದಾನಪತ್ರ ರಿಜಿಸ್ಟರ್ ಆಗಿದೆ. ಸಿಎಂ ಪತ್ನಿ ಪಾರ್ವತಿ ಹೆಸರಿಗೆ ದಾನಪತ್ರ ನೋಂದಣಿ ಆಗಿದೆ ಅಂತ ವಕೀಲ ಕೆಜೆ ರಾಘವನ್ ಇವತ್ತು ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಮೂಡಾದಿಂದ ಪರಿಹಾರ ಕೇಳ್ತಾರೆ. ಸಾಮಾನ್ಯ ಅರ್ಜಿದಾರರಂತೆ ಮೂಡಾಗೆ ಅರ್ಜಿ ಹಾಕಿದ್ದಾರೆ. 2015ರಲ್ಲಿ 50/50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ನಡೆದಿತ್ತು. ಸಾಮಾನ್ಯ ವ್ಯಕ್ತಿ ಅರ್ಜಿ ಹಾಕಿದ್ರೆ ಭೂಮಿ ಕೊಡ್ತಿದ್ರಾ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಆದೇಶ ತೆಗೆದುಕೊಂಡು ಹೋಗಬೇಕಿತ್ತು. ಇಲ್ಲಿ ಸಿಎಂ ಪತ್ನಿ ಆಗಿರುವುದರಿಂದ ಇದ್ಯಾವುದು ಕೂಡ ಆಗಿಲ್ಲ ಅಂತ ವಕೀಲರಾಗಿರುವಂತ ಕೆಜೆ ರಾಘವನ್ ಅವರು ವಾದವನ್ನ ಮಂಡಿಸಿದ್ದಾರೆ. ಇನ್ನು 2015ರಲ್ಲಿ ನಿಯಮದ ಪ್ರಕಾರ 50/50 ಫಾರ್ಮುಲಾದಲ್ಲಿ ಸೈಟ್ ಹಂಚಿಕೆಯಾಗಿದೆ. ಮಾಲೀಕರೇ ಅಲ್ಲದವರಿಗೆ ಹೇಗೆ ಭೂಮಿಯನ್ನ ನೀಡಿದ್ದಾರೆ ಅಂತ ಇಲ್ಲಿ ವಕೀಲರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಎಲ್ಲಾ ವ್ಯವಹಾರ ದುರುದ್ದೇಶಪೂರ್ವಕವಾಗಿ ನಡೆದಿದೆ ಎಂದು ಹೇಳಿದ್ದಾರೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಒಂದು ವಾರದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿದೆ. ಇವತ್ತು ಏನೆಲ್ಲ ವಾದ ಪ್ರತಿವಾದ ನಡೀತು, ಮುಂದೆ ಏನಾಗಬಹುದು? ದಿವ್ಯಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ ರದ್ದು ಕೋರಿ ಸಲ್ಲಿಸಿರುವಂತಹ ಒಂದು ಅರ್ಜಿ ಇವತ್ತು 3ನೇ ಬಾರಿಗೆ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆಗೆ ಬಂದಿದ್ದು, ಇವತ್ತು ಇಡೀ ದಿನ ಅಂದರೆ ಮಧ್ಯಾಹ್ನದ ಬಳಿಕ ಕಲಾಪ ಆರಂಭ ಆದ ತಕ್ಷಣ ರಾಘವನ್ ಅವರು ಆ ಪ್ರತಿವಾದಿ 4 ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಇವರ ಪರವಾಗಿ ವಕಾಲತ್ತು ವಹಿಸಿದಂತಹ ರಾಘವನ್ ಅವರು ಸುದೀರ್ಘವಾಗಿ ವಾದ ಮಂಡನೆಯನ್ನು ಮಾಡಿರುವಂಥದ್ದು. ಇದರಲ್ಲಿ ಭಾಳಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಈ ಅನುಮಾನಗಳು ಸರಿಯಾ ತಪ್ಪಾ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ತನಿಖೆಗೆ ಆಗಲೇಬೇಕು. ಹೀಗಾಗಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಕ್ರಮ ಸರಿ ಇದೆ ಅನ್ನುವಂಥದ್ದನ್ನು ಒತ್ತಿ ಹೇಳುವಂತಹ ಒಂದು ಕೆಲಸಗಳನ್ನು ಮಾಡಿದ್ರೆ ಕೇವಲ ಬಾಯಿ ಮಾತಲ್ಲ ಅಷ್ಟೇ ಹೇಳಿಲ್ಲ, ಅವರು ದಾಖಲೆಗಳ ಸಮೇತ 1993, 94ರಿಂದ ಹಿಡಿದು
99ರಲ್ಲಿ ಯಾವ ರೀತಿಯಾಗಿ ನೋಟಿಫಿಕೇಶನ್ ಆಯಿತು, ಅದಾದ ಬಳಿಕ ಡಿನೋಟಿಫಿಕೇಶನ್ ಯಾವ ರೀತಿ ಆಯಿತು, ಲಿಂಗ ಅನ್ನೋರ ಹೆಸರಲ್ಲಿದ್ದಂಥ ಒಂದು ಜಮೀನು ಲಿಂಗ ಅವರ ಕುಟುಂಬ ಅಂದರೆ 3 ಪುತ್ರರಿಗೆ ಯಾವ ರೀತಿಯಾಗಿ ಇದು ಹಂಚಿಕೆ ಆಗಬೇಕಾಗಿತ್ತು, 2 ಪುತ್ರರು ಸೇರಿ ಒಬ್ಬರಿಗೆ ಯಾವ ರೀತಿಯಾಗಿ ಬರ್ಕೊಟ್ರು, ಅದಾದ ಬಳಿಕ ದೇವರಾಜ್ ಅವರ ಹೆಸರಿಗೆ ಯಾವ ರೀತಿಯಾಗಿ ಡಿನೋಟಿಫಿಕೇಶನ್ ಆಯಿತು ಅಂತ. ಯಾಕಂತ ಹೇಳಿದ್ರೆ ಒಮ್ಮೆ ತಮ್ಮ ಹಕ್ಕು ಬಿಡುಗಡೆ ಪತ್ರವನ್ನು ಬರೆದುಕೊಟ್ಟ ಬಳಿಕ ದೇವರಾಜುಗೆ ಡಿನೋಟಿಫಿಕೇಶನ್ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಅಧಿಕಾರವೂ ಕೂಡ ಇರಲಿಲ್ಲ. ಆದರೂ ಕೂಡ ದೇವರಾಜು ಹೆಸರಿಗೆ ಮತ್ತೆ ಜಮೀನು ವಾಪಸ್ಸು ಕೊಡುವಂಥ ಒಂದು ಕೆಲಸ ಮೂಡಾದಿಂದ ಆಗುತ್ತೆ ಅಂತ. ಅದಾದ ಬಳಿಕ ದೇವರಾಜು ಅವರಿಂದ ಸಿದ್ದರಾಮಯ್ಯ ಅವರ ಬಾಮೈದ ಆಸ್ತಿಯನ್ನು ಪರ್ಚೇಸ್ ಮಾಡ್ತಾರೆ. ತದಬಳಿಕ ಅದು ಮತ್ತೆ RTCಯಲ್ಲಿ ಅಂದರೆ RTCಯಲ್ಲಿ ಕೃಷಿ ಭೂಮಿ ಅನ್ನುವಂಥ ಒಂದು ರೀತಿಯಲ್ಲಿ ಮೆನ್ಷನ್ ಆಗುತ್ತೆ ಅನ್ನುವಂಥದ್ದು. ಆ ಜಮೀನನ್ನು ಸಿದ್ದರಾಮಯ್ಯ ಅವರ ಬಾಮೈದ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರಿಗೆ ಗಿಫ್ಟ್ ಡೀಡ್ ಆಗಿ ಮಾಡ್ತಾರೆ. ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದಾಗ ಅದಷ್ಟೇ ಅಲ್ಲ, 2017ರಲ್ಲಿ ಸಿದ್ದರಾಮಯ್ಯ ಅವರು ಅಂದಿನ ಒಂದು ಕ್ಯಾಬಿನೆಟಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾರೆ. ಯಾರು ಮೂಡಾದಲ್ಲಿ ಜಮೀನನ್ನು ಕಳ್ಕೊಂಡಿದ್ದಾರೋ ಅವ್ರಿಗೆ 50-50 ಫಾರ್ಮುಲಾದಲ್ಲಿ ನಿವೇಶನಗಳನ್ನು ಹಂಚಬೇಕು ಅಂತ. ಅದಾದ ಬಳಿಕ 4 ವರ್ಷಗಳಿಗೆ ಅಂದರೆ ಹೆಚ್ಚು ಕಡಿಮೆ 2022ರಲ್ಲಿ ಈ ನಿವೇಶನ 14 ನಿವೇಶನಗಳು ಕೂಡ ಪಾರ್ವತಮ್ಮನವರಿಗೆ ಕೊಡುವಂಥ ಒಂದು ಕೆಲಸ ಆಗುತ್ತೆ ಅಂತ. ಅಂದರೆ ಸರಣಿ ಪ್ರಕ್ರಿಯೆಗಳನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದರ ಅಧಿಕಾರ ದುರುಪಯೋಗ ಆಗಿರುವಂಥದ್ದು ಕಾಣ್ತಾ ಇದ್ವಿ. ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಜಮೀನನ್ನು ಕಳ್ಕೊಂಡಿರುವಂಥ ವ್ಯಕ್ತಿ ಮೂಡಾ ಮುಂದೆ ಹೋಗಿ ನನಗೆ 14 ನಿವೇಶನಗಳನ್ನು ಕೊಡಿ ಅಂತ ಕೇಳಿದರೆ ಇದು ಸಾಧ್ಯವಾಗ್ತಿತ್ತ? ಇಂಥ ಒಂದು ಪ್ರಕ್ರಿಯೆಗಳು ಸಾಧ್ಯವಾಗ್ತಿತ್ತಾ? ಹೀಗಾಗಿ ಈ ಪ್ರಕರಣವನ್ನು ನಾವು ನೋಡಿದ್ದೆ ಆದರೆ 94ರಿಂದ ಹಿಡಿದು ಇವತ್ತಿನವರೆಗೂ ಸಿದ್ದರಾಮಯ್ಯ ಅವರು ಒಂದಲ್ಲ ಒಂದು ಅಧಿಕಾರದಲ್ಲಿ ಇದ್ದೇ ಇದ್ದಾರೆ. ಆ ಅಧಿಕಾರವನ್ನು ಬಳಸ್ಕೊಂಡು ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಇದು ಪ್ರೀ ಪ್ಲಾನ್ಡ್ ಸ್ಕೀಮ್ ಆದಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ರಾಜ್ಯಪಾಲರು ತೆಗೆದುಕೊಂಡಂಥ ಒಂದು ನಿರ್ಧಾರ ಸರಿಯೇ ಇದೆ. ರಾಜ್ಯಪಾಲರಿಗೆ ಅನುಮಾನ ಬಂದಿದೆ, ಈ ಪ್ರಕ್ರಿಯೆಗಳಲ್ಲಿ ಅನುಮಾನ ಬಂದಿರೋದ್ರಿಂದ ಈ ಅನುಮಾನ ಬಂದಿರೋದನ್ನು ಬಗೆಹರಿಸುವ ಸಲುವಾಗಿ ತನಿಖೆ ಆಗಬೇಕು ಅಂತ. ಒಂದು ಕಡೆ ಕ್ಯಾಬಿನೆಟ್ ನಿರ್ಣಯ ಪಾಸ್ ಮಾಡುತ್ತೆ, ಇದು ಎಲ್ಲವೂ ಕೂಡ ಸರಿ ಇದೆ ಅಂತ. ಆದರೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ನನ್ನ ಮುಂದೆ ಬಂದಿರುವಂತಹ 3 ದೂರುಗಳಲ್ಲೂ ಕೂಡ ಒಂದಷ್ಟು ಲೋಪದೋಷಗಳು ಆಗಿದ್ದಾವೆ, ಹೀಗಾಗಿ ತನಿಖೆ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ತನಿಖೆಗೆ ಸೂಕ್ತವಾದಂಥ ಒಂದು ಪ್ರಕರಣವಂತ ಪರಿಗಣಿಸಿ ನಾನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು. ಹೀಗಾಗಿ ಅಪ್ಲಿಕೇಶನ್ ಆಫ್ ಮೈಂಡನ್ನು ಇಟ್ಕೊಂಡು ರಾಜ್ಯಪಾಲರು ಕೊಟ್ಟಂಥ ಒಂದು ಕ್ರಮ ಸರಿ ಇದೆ. ಹೀಗಾಗಿ ಈ ಪ್ರಕರಣವನ್ನು ಕೆಳನ್ಯಾಯಾಲಯದಲ್ಲಿ ಏನಿದೆ, ಕೆಳನ್ಯಾಯಾಲಯ ಈ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂಥ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ತಮ್ಮ ಒಂದು ವಾದದಲ್ಲಿ ರಾಘವಣ್ಣ ಅವರು ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಒಟ್ಟಾರೆ 4 ದಿನಗಳ ಸುದೀರ್ಘ ವಾದ ಮತ್ತು ಪ್ರತಿವಾದದಲ್ಲಿ ಸಂಪೂರ್ಣವಾಗಿ ಮುಗ್ದಂತೇನು ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಈ ಪ್ರಕರಣದಲ್ಲಿ ಪ್ರಮುಖವಾಗಿ AG ಅವರು ಅವತ್ತು ಕ್ಯಾಬಿನೆಟ್ಗೆ ಕೊಟ್ಟಂತಹ ತಮ್ಮ ಒಂದು ಸಲಹೆ ಜೊತೆಗೆ ರಾಜ್ಯಪಾಲರ ಪರವಾಗಿ ವಾದ ಮಂಡನೆಗೆ ಬಂದಿದ್ದಂತಹ ಸಾಲಿಸಿಟರ್ ಜನರಲ್ ಅವರು ಅಡ್ವೊಕೇಟ್ ಪಾತ್ರವೂ ಕೂಡ ಇತ್ತು ಅನ್ನುವಂಥದ್ದೇನಿರೋದ್ರಿಂದ ಸೋಮವಾರ ನನಗೆ ವಿಚಾರಣೆಗೆ ನಾನು ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು, ಎಲ್ಲ ವಿಚಾರಗಳಿಗೂ ನಾನು ಉತ್ತರ ಕೊಡಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ನಿಂತಿರೋದ್ರಿಂದ ನನಗೆ ಒಂದಷ್ಟು ಸುದೀರ್ಘ ಸಮಯ ಬೇಕು ಅನ್ನುವಂಥ ಒಂದು ಮನವಿಯನ್ನು ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರು ಮನವಿ ಮಾಡಿಕೊಂಡಿದ್ದರಿಂದ ಪ್ರಕರಣವನ್ನು ಮುಂದಿನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಅದಾದ ಬಳಿಕ ಅಡ್ವೊಕೇಟ್ ಜನರಲ್ ಅವರ ವಾದ ಮುಗಿಸಿದ ಬಳಿಕ ಸಿದ್ದರಾಮಯ್ಯ ಅವರ ಪರ ವಕೀಲರಾದಂತಹ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಸಿಂಘ್ವಿ ಅವರು ವಾದವನ್ನು ಮಾಡ್ತಾರೆ. ಹೀಗಾಗಿ ಈ ಪ್ರಕರಣ ಇನ್ನೇನು 1 ವಾರದಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನೂ 15-20 ದಿನಗಳ ಕಾಲ ಸುದೀರ್ಘವಾಗಿ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದ್ದಾವೆ. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.